ಮೈಸೂರಿನ ಅರಮನೆ ಬಳಿ ನೈಟ್ರೋಜನ್ ಗ್ಯಾಸ್ ಬ್ಲಾಸ್ಟ್ ಆಗಿದೆ. ಬಲೂನ್ ಮಾರುತ್ತಿದ್ದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ, 4 ಗಾಯಗಳಾಗಿದೆ. ಅರಮನೆ ಮುಂಭಾಗ ಜಯಮಾರ್ತಾಂಡ ದ್ವಾರದ ಮುಂದೆ ಆಗಿರುವಂತಹ ಘಟನೆ ಇದು. ಬಲೂನ್ ಗ್ಯಾಸ್ ತುಂಬುವ ವೇಳೆ ನಡೆದಿರುವಂತಹ ಅವಘಡ ಇದು. ಬೆಂಗಳೂರು ಮೂಲದ ಲಕ್ಷ್ಮಿ ಎಂಬುವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ನಂಜನಗೂಡಿನ ಮಂಜುಳಾ, ಕೋಲ್ಕತ್ತಾ ಮೂಲದ ಶಾಹೀನಾ ಶಬ್ಬೀರ್ಗೆ ಗಾಯಗಳಾಗಿದೆ. ರಾಣೆಬೆನ್ನೂರು ಮೂಲದ ಕೊಟ್ರೇಶಿ ಎಂಬುವರಿಗೆ ಗಾಯಗಳಾಗಿದೆ. ಗಾಯಾಳುಗಳನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಕೃಷ್ಣರಾಜ ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ಕೂಡ ನಡೆಸಿದ್ದಾರೆ. ನಿಜಕ್ಕೂ ಆತಂಕಕಾರಿಯಾದಂತಹ ವಿಚಾರ ಇದು. ಅರಮನೆ ಮುಂಭಾಗದಲ್ಲಿ, ಅದು ಜಯಮಾರ್ತಾಂಡ ದ್ವಾರದ ಪಕ್ಕದಲ್ಲೇ ಆಗಿರುವಂತಹ ಅವಘಡ ಇದು. ಹೆಚ್ಚು ಕಡಿಮೆ ಆಗಿದ್ರೆ ಖಂಡಿತವಾಗ್ಲೂ ದೊಡ್ಡ ಅನಾಹುತ ಆಗುವಂತಹ ಸಾಧ್ಯತೆಗಳಿರ್ತಾ ಇತ್ತು. ಈ ನೈಟ್ರೋಜನ್, ನಾವೇನು ಕನ್ನಡದಲ್ಲಿ ಸಾರಜನಕ ಅಂತ ಕರಿತೀವಿ, ಬಹಳ ಅಪಾಯಕಾರಿ ಇದು. ಅಂದರೆ ಇದು ಅನಿಲ ರೂಪದಲ್ಲಿರುತ್ತೆ. ಇದು ಆಚೆ ಬಂತು ಅಂತ ಹೇಳಿದ್ರೆ ಉಸಿರಾಡೋಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ. ಆ ಬಲೂನ್ಗಳನ್ನ ಮಾರ್ತಾ ಇದ್ರು, ಅದಕ್ಕೆ ಗಾಳಿನ ಹೊಡಿತಾ ಇರ್ತಾರೆ ಅವರು, ನೈಟ್ರೋಜನ್ ತುಂಬಿಸ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಸ್ಫೋಟಗೊಂಡಿದೆ. ಅಲ್ಲಿ ಪ್ರವಾಸಿಗರು ಕೂಡ ಇದ್ದರು, ಮಕ್ಕಳು ಕೂಡ ಇದ್ದರು, ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ರು. ಅದರಲ್ಲೂ ಈವ್ನಿಂಗ್ ಟೈಮ್ ಬೇರೆ. ಆ ಟೈಮ್ನಲ್ಲಿ ಆಗಿರುವಂಥ ಅವಘಡ ಇದು. ಮಾಂಸದ ಮುದ್ದೆ ಥರ ಬಿದ್ದಿತ್ತು ಅವನ ಮೃತದೇಹ, ಪೀಸ್ ಪೀಸ್ ಆಗಿ. ಕೆಲವರು ಕೈಕಾಲುಗಳಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ದೇಶ ವಿದೇಶಗಳಿಂದ ಪ್ರವಾಸಿಗರು ಬರುವಂಥ ತಾಣ ಅದು ಮೈಸೂರಿನ ಅರಮನೆ. ಅದರಲ್ಲೂ ಇವತ್ತು ಕ್ರಿಸ್ಮಸ್ಸು ಹಾಲಿಡೇ ಬೇರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದರು. ಆ ಟೈಮ್ನಲ್ಲಿ ನೋಡ್ತಿದ್ದ ಹಾಗೆ ನೈಟ್ರೋಜನ್ ಗ್ಯಾಸ್ ಬ್ಲಾಸ್ಟ್ ಆಗಿದೆ. ಬಲೂನ್ ಮಾರ್ತಿದ್ದಂತವನು ಸಾವನ್ನಪ್ಪಿದ್ದಾನೆ, 4 ಗಂಭೀರವಾದಂಥ ಗಾಯಗಳಾಗಿದೆ. ನಂಜನಗೂಡಿನ ಮಹಿಳೆ, ಹಾವೇರಿಯ ಒಬ್ಬ ಕೊಟ್ರೇಶಿ, ಬೆಂಗಳೂರು ಮೂಲದವರು, ಮತ್ತು ಬೇರೆ ರಾಜ್ಯದಿಂದಲೂ ಕೂಡ ಪ್ರವಾಸಿಗರು ಬಂದಿದ್ದರು, ಅವ್ರಿಗೂ ಕೂಡ ಹಾನಿಯಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪುನೀತ್, ನಿಜಕ್ಕೂ ಆತಂಕಕಾರಿಯಾದಂಥ ಘಟನೆ ಇದು. ಮೈಸೂರು ಅರಮನೆಯ ಮುಂಭಾಗದಲ್ಲಿ ಹೀಗಾಗಿದೆ ಅಂತ ಹೇಳಿದ್ರೆ ಭದ್ರತೆಗೆ ಅಪಾಯ ಇದೆ ಅನ್ನುವಂಥ ಕೆಲವೊಂದಿಷ್ಟು ಚರ್ಚೆಗಳು ಶುರುವಾಗಿದೆ ಆಲ್ರೆಡಿ. ಘಟನೆ ಹೇಗಾಯಿತು, ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ, ಸದ್ಯಕ್ಕೆ ಪರಿಸ್ಥಿತಿಯನ್ನು ವಿವರಿಸುವುದಾದ್ರೆ? ಪ್ರಭು, ಮುಖ್ಯವಾಗಿ ಅಂಬಾವಿಲಾಸ ಅರಮನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ವಿಶ್ವವಿಖ್ಯಾತವಾದಂತಹ ಒಂದು ಅರಮನೆ. ಇಲ್ಲಿಗೆ ಅದರಲ್ಲೂ ಕೂಡ ಇಯರ್ ಎಂಡ್ ಅಂತಹ ಸಂದರ್ಭದಲ್ಲಿ ಇವತ್ತು ತಾನೇ ಕ್ರಿಸ್ಮಸ್ ಮುಗಿದಿರ್ತಕ್ಕಂಥದ್ದು, ಅಂದರೆ ಕ್ರಿಸ್ಮಸ್ ಇರತಕ್ಕಂಥ ಒಂದು ದಿನ. ಈ ಒಂದು ಸಂದರ್ಭದಲ್ಲಿ ರಾಜ್ಯವಲ್ಲದೆ ಬೇರೆ ಬೇರೆ ದೇಶಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಮೈಸೂರಿಗೆ ಭೇಟಿಯನ್ನು ಕೊಡ್ತಾರೆ. ಯಾಕೆಂತ ಹೇಳಿದರೆ ಇಲ್ಲಿ ಸೆಂಟ್ ಫಿಲೋಮಿನಸ್ ಚರ್ಚ್ ಇರ್ತಕ್ಕಂಥದ್ದು ಇರಬಹುದು, ಅಥವಾ ಹೆಸರಾಂತಹ ಪ್ರವಾಸಿ ತಾಣಗಳಿರ್ತಕ್ಕಂಥದ್ದು ಇರಬಹುದು, ಇದೆಲ್ಲವೂ ಕೂಡ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಅಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿಯನ್ನು ಕೊಡ್ತಾರೆ. ಜೊತೆಗೆ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು, ಈ ಒಂದು ಇಯರ್ ಎಂಡ್ ಅಂತಹ ಸಂದರ್ಭದಲ್ಲಿ ಮಾಗಿ ಉತ್ಸವವನ್ನು ಮಾಡಲಾಗುತ್ತೆ. ಅರಮನೆ ಮಂಡಳಿ ವತಿಯಿಂದ ನಡೀತಕ್ಕಂತಹ ಮಾಗಿ ಉತ್ಸವದಲ್ಲಿ ಇಲ್ಲಿ ಹಲವು ಹೂಗಳ ಒಂದು ಕಲಾಕೃತಿಗಳನ್ನ ಮಾಡಲಾಗುತ್ತೆ. ಜೊತೆಗೆ ಅರಮನೆಯ ಪರಂಪರೆಯನ್ನಂತಹ ಬಿಂಬಿಸುವಂತಹ ಒಂದು ಹಲವು ಫೋಟೋ ಗ್ಯಾಲರಿಯನ್ನು ಕೂಡ ಬಿಂಬಿಸುವಂತಹ ಒಂದು ಕೆಲಸ ಆಗ್ತಕ್ಕಂಥದ್ದೇ. ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್, ಅಂದರೆ ಬಲೂನಿಗೆ ಬಳಸುವಂತಹ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗುವ ಒಂದು ಸಂದರ್ಭದಲ್ಲಿ ಒಬ್ಬರು ಸಾವಿಗೀಡಾಗಿರ್ತಕ್ಕಂಥದ್ದು, ಮತ್ತೆ 4 ಜನರು ಒಂದು ರೀತಿ ಅಂದ್ರೆ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಆ ಒಂದು ದುರ್ಘಟನೆ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈಗ ನಾವು ಮೈಸೂರಿನ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ನಾವಿದ್ದೇವೆ. ಮೈಸೂರಿನ ಮುಖ್ಯವಾಗಿ, ಅಂದ್ರೆ ಮೈಸೂರು ಅಂದ ತಕ್ಷಣ ನಿಮಗೆ ತಟ್ ಅಂತಾನೆ ನೆನಪಾಗ್ತಕ್ಕಂಥದ್ದು ಮೈಸೂರಿನ ಅಂಬಾವಿಲಾಸ ಅರಮನೆ ಇರಬಹುದು, ಅಥವಾ ಮೈಸೂರಿನ ಮೃಗಾಲಯ ಇರಬಹುದು, ಜೊತೆಗೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರ್ತಕ್ಕಂತಹ ಒಂದು ಬೃಂದಾವನ, ಅಂದ್ರೆ KRS ಬೃಂದಾವನ ಇರಬಹುದು. ಇವೆಲ್ಲವೂ ಕೂಡ ನೆನಪಿಗೆ ಬರ್ತವೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಮೈಸೂರಿನ ಅರಮನೆಯನ್ನ ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಬಲೂನ್ಗೆ ಬಳಸುವಂತಹ ಒಂದು ಗ್ಯಾಸ್ ಏನಿದೆ, ಆ ಒಂದು ಗ್ಯಾಸ್ ಬ್ಲಾಸ್ಟ್ ಆಗಿ ಒಬ್ರು ಸಾವಿಗೀಡಾಗಿರ್ತಕ್ಕಂಥದ್ದು, ಮತ್ತೆ 4 ಜನರು
ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಒಂದು ದುರ್ಘಟನೆ ಇವತ್ತು ನಡೆದಿರತಕ್ಕಂಥದ್ದು. ಮೈಸೂರಿನ ಅರಮನೆಯ ಆವರಣದಲ್ಲಿ ಮಾಗಿ ಉತ್ಸವದ ಒಂದು ಪ್ರಯುಕ್ತವಾಗಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದೆ. ಅಲ್ಲಿ ಶೃಂಗೇರಿ ಶಾರದಾ ಮಾತೆಯ ಒಂದು ದೇವಸ್ಥಾನ ಇರತಕ್ಕಂಥದ್ದು ಇರಬಹುದು, ಫೋಟೋ ಗ್ಯಾಲರಿ ಇರತಕ್ಕಂಥದ್ದು ಇರಬಹುದು, ಹೂಗಳ ಹಲವು ಕಲಾಕೃತಿಗಳಿರಬಹುದು, ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಆದರೆ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಆ ಒಂದು ಕಣ್ತುಂಬುವಂತಹ ದೃಶ್ಯಗಳನ್ನು ಕಣ್ತುಂಬಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಗ್ಯಾಸ್ ಅಂದ್ರೆ ಬಲೂನ್ಗೆ ಗ್ಯಾಸ್ ಅನ್ನು ತುಂಬಿಸುವಂತಹ ಒಂದು ಸಾಧನೆ ಏನಿದೆ ಅದು ಬ್ಲಾಸ್ಟ್ ಆಗಿ ಒಬ್ರು ಸಾವಿಗೀಡಾಗಿರುವಂತಹ ಒಂದು ಘಟನೆ ನಡೆದಿದೆ. ಮತ್ತೊಂದು ಕಡೆ ನಾಲ್ವರು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಒಂದು ದುರ್ಘಟನೆಯಿಂದ ಇಡೀ ಮೈಸೂರು ಒಂದು ರೀತಿ ಬೆಚ್ಚಿ ಬಿದ್ದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. 3 ಮಹಿಳೆಯರು ಹಾಗೆ 2 ಪುರುಷರಿಗೆ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಅದು ಅರಮನೆಯ ಮುಖ್ಯ ದ್ವಾರ ಏನು ಜಯಮಾರ್ತಾಂಡ ದ್ವಾರ ಏನಿದೆ ಆ ಒಂದು ದ್ವಾರದ ಬಳಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಒಂದು ರೀತಿ ಇಡೀ ಮೈಸೂರಿನ ಜನ ಒಂದು ರೀತಿ ಬೆಚ್ಚಿ ಬಿದ್ದಿರತಕ್ಕಂಥದ್ದು. ಮೈಸೂರಿನ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಇರಬಹುದು, DCP ಸುಂದರರಾಜ್ ಜೊತೆಗೆ ಅವರ ಬಿಂದು ಮಣಿಯವರು ಏನಿದ್ದಾರೆ ಏನು DCP ಅವರು, ಅವರೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡುವ ಮುಖಾಂತರ ಈಗ ಪರಿಶೀಲನೆಯನ್ನು ನಡೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ರಾಣಿಬೆನ್ನೂರಿನ ಮೂಲದ ಕೊಟ್ರೇಶ್ ಸುಮಾರು 34 ವರ್ಷದ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಒಂದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಅವರ ಪತ್ನಿ ಪ್ರಿಯಾಂಕಾ ಅವರ್ತಕ್ಕಂಥವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪ್ರವಾಸಕ್ಕೆಂದು ಅವರು ಮೈಸೂರಿಗೆ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು. ಈ ಒಂದು ದುರ್ಘಟನೆ ಸಂಭವಿಸಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಬಂದಿರತಕ್ಕಂಥ DCP ಬಿಂದು ಮಣಿ ಅವರು ಇರಬಹುದು, ಜೊತೆಗೆ ಸುಂದರರಾಜ್ ಅವರು ಪುನೀತ್, ಅಲ್ಲಿ ಅರಮನೆ ದ್ವಾರ ನಾವು ನೋಡ್ತಾ ಇದೀವಿ, ಬಹಳ ಸಮೀಪದಲ್ಲೇ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದೇ ಬರ್ತಾರೆ. ಇಂಥ ಪ್ರದೇಶದಲ್ಲಿ ಅದಕ್ಕೆಲ್ಲ ಅವಕಾಶಗಳು ಮೊದಲೇ ಅಲ್ಲಿ ಕೊಡಲಾಗಿತ್ತಾ ಹೇಗೆ, ಅಥವಾ ಅವರೇ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾರೆ ಓಕೆ, ಆದ್ರೆ ಅದರ ನೈಟ್ರೋಜನ್ ಇಂದ ಅಪಾಯ ತಪ್ಪಿದ್ದಲ್ಲ ಅನ್ನೋದು ಕೂಡ ಗೊತ್ತಿದ್ರು ಕೂಡ ಯಾಕೆ ಅವಕಾಶವನ್ನ ಮಾಡಿಕೊಟ್ರು ಅಂತೇಳಿ, ಅದರ ತೀವ್ರತೆ ಹೇಗಿತ್ತು ಅಂತ ಸ್ಥಳದಲ್ಲಿ? ಪ್ರಭು, ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಮೈಸೂರಿನ ಒಂದು ಪ್ರವಾಸಿ ತಾಣಗಳು ಅಂದ ತಕ್ಷಣ ನಮಗೆ ವರ್ಷಾಂತ್ಯದ ಒಂದು ಸಂಭ್ರಮ ಇರಬಹುದು, ಅಥವಾ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಇರಬಹುದು. ಈ ಒಂದು ಸಂದರ್ಭವನ್ನ ನೋಡಿದಂತಹ ಸಂದರ್ಭದಲ್ಲಿ ನಾವು ಸಾಕಷ್ಟು ಸಂದರ್ಭಗಳನ್ನ ಗಮನಿಸಬಹುದು. ಈಗ ನಮ್ಮೊಟ್ಟಿಗೆ ಈಗ ಆ ಒಂದು ಘಟನೆಯನ್ನ ನೋಡಿದಂತಹ ವ್ಯಕ್ತಿಗಳು ನಮ್ಮೊಟ್ಟಿಗಿದ್ದಾರೆ. ಸರ್, ಏನಾಯ್ತು ಸಂದರ್ಭ? ಸರ್, ಗ್ಯಾಸ್ ಬೆಲನ್ ಮಾರ್ಕೊಂಡು ಆ ಕಡೆಯಿಂದ ಬರ್ತಿದ್ದೆ ಸರ್. ಅವನು ಗ್ಯಾಸ್ ಬೆಲನ್ ಮಾರ್ಕೊಂಡು ಆ ಕಡೆಯಿಂದ ಬರ್ತಾ ಇದ್ದ ರೋಡಲ್ಲಿ. ಇವರು ಎಜಮಿಷನ್ಗೆ ಇಲ್ಲ ಫ್ಲವರ್ಸ್ ಹೋಗ್ತಾ ಇದ್ರು. ಏನೋ ಮಗು ಏನೋ ಗ್ಯಾಸ್ ಕೇಳ್ದ ಏನೋ ಗೊತ್ತಿಲ್ಲ, ಅವನು ಮುಂದೆ ಪಾಸ್ ಆಯ್ತಾ ಇದ್ದ. ಇವ್ರ ಹತ್ರ ಹೋಯ್ತಿದ್ದಂಗೆ ಅದು ಬ್ಲಾಸ್ಟ್ ಆಗೋಯ್ತು ಸರ್, ಅಷ್ಟೇ. ಅಂದ್ರೆ ಯಾವುದು ಸರ್ ಬ್ಲಾಸ್ಟ್ ಆಗಿದ್ದು? ಏನ್ ಬ್ಲಾಸ್ಟ್ ಆಯ್ತು? ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಯಾರ್ಯಾರು ಇದ್ರು? ಒಂದು ಹೆಂಗಸರು ಇಡೀ ಫ್ಯಾಮಿಲಿನೇ ಅವ್ರು ಇದ್ದಿದ್ದು ಸರ್. ಒಂದು 3 ಜನ ಒಳಗಡೆ ಒಳಗಡೆ ಬಂದ್ರು, ಬಚಾವ್ ಆಗ್ಬಿಟ್ಟು. ಇನ್ನೊಂದು 3 ಜನ ಅಲ್ಲೇ ಬಿದ್ದಿದ್ರು. ಅಂದ್ರೆ ಏನ್ ಅಲ್ಲಿ ಸ್ಪಾಟ್ ಔಟ್ ಆಯ್ತಾ ಸರ್? ಏನಾಯ್ತು? ಒಬ್ರು ಸ್ಪಾಟ್ ಔಟ್ ಸರ್. ಅಲ್ಲೇ ಮೇಳ ಒಬ್ರು. ನಾನು ಸರಿ ಗಾಬ್ರಿ, ನನಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಯ್ತಲ್ಲ ನೋಡಕ್ಕೆ. ನಾನೇ ಆ ಕಡೆ ಹೊಂಟೋಗಿ ಸುಸ್ತಾಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀನಿ. ಆಯ್ತಲ್ಲ ಅಂದ್ರೆ ಕಾಮನ್ ಆಗಿ ಅವ್ರೇನು ಮಾಮೂಲಿ ಬಲೂನ್ ಮಾರತಕ್ಕಂಥದ್ದ ಸನ್ನಿವೇಶನ ಯಾವುದೇ ರೀತಿ ಸರ್? ಅವ್ರು ಮಾಮೂಲಿ ಗ್ಯಾಸ್ ಬೆಲೂನ್ ರೋಡಲ್ಲಿ ಮಾರ್ತಾರೆ ಸರ್. ಸ್ಕೂಲ್ ಹತ್ರ, ಕಾಲೇಜ್ ಹತ್ರ, ಮಕ್ಕಳ ಹತ್ರ ಮಾರಲ್ವೇ ಆ ಥರ ಗ್ಯಾಸ್ ಬೆಲೂನ್. ಅದು ಅರ್ಥ ಆಯ್ತಾ? ಅದು ಇದು ಪ್ರತ್ಯಕ್ಷದರ್ಶಿಗಳ ಒಂದು ಮಾತಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಮೈಸೂರಿನ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಬಲೂನ್ಗಳನ್ನ ಮಾರ್ತಕ್ಕಂಥದ್ದು ಇರಬಹುದು, ಜೊತೆಗೆ ಸಣ್ಣ ಪುಟ್ಟ ಬೊಂಬೆಗಳು, ಜೊತೆಗೆ ಆಟಿಕೆಗಳೇನಿದ್ದಾವೆ ಇದನ್ನ ಮಾರಾಟ ಮಾಡತಕ್ಕಂತ ವ್ಯಕ್ತಿಗಳು ಇಲ್ಲಿರ್ತಾರೆ. ಬರುವಂತಹ ಪ್ರವಾಸಿಗರಿಗೆ ಅವರು ಮಾರಾಟವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಬಲೂನ್ಗೆ ಬಳಸುವಂತಹ ಗ್ಯಾಸ್ ಬ್ಲಾಸ್ಟ್ ಆಗಿ ಒಬ್ಬರು ಮೃತಪಟ್ಟಿರ್ತಕ್ಕಂಥದ್ದು, 4ವರಿಗೆ ಗಂಭೀರವಾಗಿ
ಗಾಯಗೊಂಡಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದರಿಂದಾಗಿ ಪ್ರವಾಸಿಗರು ಬೆಚ್ಚಿ ಬೀಳೋದರ ಜೊತೆಗೆ ಮೈಸೂರು ಒಂದು ರೀತಿ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಕರೀಲಾಗುತ್ತೆ, ಅವರು ಕೂಡ ಬೆಚ್ಚಿ ಬಿದ್ದಿರತಕ್ಕಂಥದ್ದು. ಆ ಒಂದು ಘಟನೆಯಿಂದಾಗಿ ಈಗ ಒಬ್ಬರು ಸಾವನ್ನಪ್ಪಿದ್ರ ಜೊತೆಗೆ 4 ಗಂಭೀರವಾಗಿ ಗಾಯವನ್ನುಗೊಂಡಿದ್ದಾರೆ. ಅದಕ್ಕೆ ಚಿಕಿತ್ಸೆಯನ್ನು ಒಳಪಡಿಸುವಂತ ಒಂದು ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಮೈಸೂರಿನ ಪೊಲೀಸರು ಮೈಸೂರಿನ ಅರಮನೆಯ ಜಯಮಾರ್ತಾಂಡ ದ್ವಾರ ಏನಿದೆ ಅಲ್ಲಿಗೆ ಬೀಡು ಬಿಡುವ ಮುಖಾಂತರ ಇಲ್ಲಿ ಪರಿಶೀಲನೆಯನ್ನು ಮಾಡತಕ್ಕಂಥ ಒಂದು ಕೆಲಸವನ್ನ ಸದ್ಯಕ್ಕೆ ಮಾಡಲಾಗ್ತಾ ಇರತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.